ನವಯುಗದ ಜ್ಯೋತಿ ಡಾಕ್ಟರ್ ಬುದ್ರಿ ತಾತಿ ಪದ್ಮಶ್ರೀ 2026. ಹೇಳ್ತಾರಲ್ಲ, ಕತ್ತಲೆಯನ್ನು ಭೇದಿಸಿದಾಗ ಮಾತ್ರ ಬೆಳಕು ಹೊರಹೊಮ್ಮುತ್ತೆ ಅಂತ. ಆ ಬೆಳಕು ಬುದ್ರಿ ತಾತಿ. 15 ವರ್ಷದ ಬುದ್ರಿ ತಾತಿ ಕಠೋರ ಸತ್ಯ ಕಂಡುಕೊಂಡಿದ್ದರು. ಶಾಲೆಗೆ ಹೋಗದ ಆ ಮಕ್ಕಳ ಭವಿಷ್ಯ ಕತ್ತಲೆಯಾಗಿತ್ತು. ಸಮಾಜದಲ್ಲಿ ಮಹಿಳೆಯರಿಗೆ ಗೌರವ ಕೂಡ ಇರಲಿಲ್ಲ. ಅಂತಹ ಸಹೋದರಿಯರಿಗಾಗಿ ಯಾರು ಕೆಲಸ ಮಾಡ್ತಾರೆ? ಅವರನ್ನು ಅನುಭವಿ ಸ್ವಾವಲಂಬಿಗಳನ್ನಾಗಿ ಮಾಡಲು ಶಿಕ್ಷಣ ಅತಿ ಅಗತ್ಯ. ಕಠಿಣ ಹಾದಿ. ಜನರು ಪಲಾಯನ ಮಾಡುತ್ತಿದ್ದ ನಕ್ಸಲ್ ಪೀಡಿತ ಪ್ರದೇಶ. ಲೆಕ್ಕವಿಲ್ಲದಷ್ಟು ಸವಾಲುಗಳು. ಅವರು ನಿಲ್ಲಲಿಲ್ಲ, ದಣಿಯಲಿಲ್ಲ. ಹಸಿವು ಅಥವಾ ದಾಹದ ಬಗ್ಗೆ ಚಿಂತಿಸಲಿಲ್ಲ. ಅವರು ಹಳ್ಳಿಯಿಂದ ಹಳ್ಳಿಗೆ ಮೈಲುಗಟ್ಟಲೆ ನಡೆದು ಜನರಿಗೆ ವಿಷಯಗಳನ್ನು ವಿವರಿಸಿದರು, ಮಕ್ಕಳಿಗೆ ತಿಳಿ ಹೇಳಿದರು, ಪೋಷಕರನ್ನು ಪ್ರೋತ್ಸಾಹಿಸಿದರು. ಕೆಲವೊಮ್ಮೆ ಬಾಗಿಲು ಮುಚ್ಚಿದಾಗ ಒಮ್ಮೊಮ್ಮೆ ನಮ್ಗೆ ತುಂಬಾ ನೋವಾಗ್ತಿತ್ತು, ನಮ್ಮನ್ನು ನೋಡೇ ಬಾಗಿಲು ಮುಚ್ಚಿದ್ರು ಅಂತ. ಸಮಯ ಕಳೆದಂತೆ ಮುಚ್ಚಿದ ಬಾಗಿಲು ತೆರೆದವು. 90ರಲ್ಲಿ ಮಕ್ಕಳಿಗಾಗಿ ಚಿಕ್ಕ ಮಕ್ಕಳ ಶಾಲೆಯನ್ನು ಪ್ರಾರಂಭಿಸಿದೆ. ಪ್ರತಿಭೆ ಧೈರ್ಯ ತೋರಿಸಿತು. ನಮ್ಮ ಬಸ್ತಾರ್ಗೆ 3-4 ಜಿಲ್ಲೆಯ ಸಹೋದರಿಯರನ್ನು ಕರೆತಂದರು. ಅಲ್ಲಿ ಅಕ್ಕ ಹೊಲಿಗೆಯನ್ನು ಕಲಿಸಿದರು. ಇಂದು ಅನೇಕ ಮಹಿಳೆಯರು ಜೀವನೋಪಾಯವನ್ನು ಗಳಿಸುತ್ತಿದ್ದಾರೆ. ಸಂಸ್ಕೃತಿ ಗುನುಗುಣಿಸಲು ಆರಂಭವಾಯಿತು. ತಿರಸ್ಕರಿಸಿದ ಸಮಾಜವೇ ಅವರನ್ನು ಬರಮಾಡಿಕೊಂಡಿತು. ಆದರೆ ಬುದ್ರಿ ತಾತಿಯ ಅತಿ ದೊಡ್ಡ ಪ್ರತಿಫಲವೆಂದರೆ ಮಕ್ಕಳ ನಗು ಮತ್ತು ಶಿಕ್ಷಣದತ್ತ ಅವರ ಹೆಜ್ಜೆಗಳು. ಅವರು ಮಕ್ಕಳಿಗಾದರೂ ಜನರು ಎಲ್ಲದರಲ್ಲೂ ಪ್ರಗತಿ ಸಾಧಿಸುತ್ತಿದ್ದಾರೆ ಮತ್ತು ಸಾವಿರಾರು ಮಕ್ಕಳು ಓದುತ್ತಿದ್ದಾರೆ. ಇದು ಕೇವಲ ಒಬ್ಬ ಬುದ್ರಿ ತಾತಿಯ ಕೆಲಸ ಅಲ್ಲ. ಕಾಡಿನಲ್ಲಿ ವಾಸಿಸುವವರನ್ನು ಅವರು ಆರಿಸಿ ಬೆಳೆಸುತ್ತಾರೆ. ಇದು ಸ್ವಾಭಿಮಾನ. ಮನ್ಸಲ್ಲಿರುತ್ತೆ ನಾವು ದೊಡ್ಡ ಸಾಧನೆ ಮಾಡಿದ್ವಿ ಅಂತ, ಸಮಾಜಕ್ಕೂ ಕೂಡ ಏನೋ ನೀಡ್ತಿದ್ದೇವೆ ಅಂತ ನಮ್ಗೆ ಅನ್ನಿಸುತ್ತದೆ. ಡಾಕ್ಟರ್ ಬುದ್ರಿ ತಾತಿ ಪದ್ಮಶ್ರೀ 2026. ಕೋಟಿ ಕೋಟಿ ನಮಸ್ಕಾರ.